17ನೇ ಲೋಕಸಭೆ ಅವಧಿ ಇವತ್ತಿಗೆ ಅಂತ್ಯವಾದ ಹಿನ್ನೆಲೆಯಲ್ಲಿ ಕೊನೆಯದಾಗಿ ಪ್ರಧಾನಿ ಮೋದಿಯವರ ಮಾತು ಭಾಷಣ ಇತ್ತು. ಇವತ್ತು ಲೋಕಸಭಾ ಚುನಾವಣೆಯ ಬಗ್ಗೆ ಕೂಡ ಪ್ರಧಾನಿ ಮೋದಿಯವರು ಮಾತನಾಡಿದರು. ಚುನಾವಣೆ ಬಹಳ ಹತ್ತಿರದಲ್ಲಿದೆ, ತುಂಬ ದಿನ ಏನಿಲ್ಲ. ತುಂಬ ಜನರಿಗೆ ಗಾಬರಿ ಆಗುತ್ತೆ ಚುನಾವಣೆ ಅಂತಂದರೆ, ಆದರೆ ನನಗೆ ಹಾಗಾಗಲ್ಲ, ನನಗೆ ಉತ್ಸಾಹ ಜಾಸ್ತಿ ಆಗುತ್ತೆ. ಇದು ಲೋಕತಂತ್ರದ ವ್ಯವಸ್ಥೆ ಅಂತ ಕೂಡ ಮೋದಿ ಅವರು ಹೇಳಿದರು. ಚುನಾವಣೆ ಬಂದರೆ ನನಗೆ ಎಲ್ಲಿಲ್ಲದ ಆನಂದ ಕೂಡ ಆಗುತ್ತೆ, ಯಾಕೆಂದರೆ ನಮ್ಮ ಸಾಮರ್ಥ್ಯವನ್ನು ಹೊರಗೆ ಹಚ್ಚುವ ಸಮಯ ಅಲ್ವಾ ಅದು. ಫಲಿತಾಂಶ ಏನೇ ಬಂದರೂ ಚುನಾವಣೆಯನ್ನು ಎದುರಿಸಬೇಕು, ನನಗೆ ಸವಾಲುಗಳು ಅಂತಂದರೆ ಬಹಳ ಇಷ್ಟ ಅಂತ ಕೂಡ ಮೋದಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. लोकतंत्र का सहज आवश्यक पहलू है, हम सब उसको गर्व से स्वीकार करते हैं और मुझे विश्वास है कि हमारे चुनाव भी देश की शान बढ़ाने वाले, लोकतंत्र की हमारी जो परंपरा है पूरे विश्व को अचंभित करने वाले अवश्य रहेंगे, ये मेरा पक्का विश्वास है. ಚುನಾವಣೆ ಕೂಡ ಇಡೀ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತದ ಚುನಾವಣೆಯೂ ಕೂಡ ದೇಶದ ಕೀರ್ತಿಯನ್ನು ಎತ್ತಿ ಹಿಡಿಯುತ್ತೆ ಜಗತ್ತಿನಾದ್ಯಂತ. ಆ ರೀತಿಯಾದಂತಹ ಚುನಾವಣೆಗಳನ್ನು ಎದುರಿಸ್ಕೊಂಡು ಬಂದಿದ್ದೀವಿ. ಲೋಕತಂತ್ರ ವ್ಯವಸ್ಥೆಯಲ್ಲಿ ಇದು ಅನಿವಾರ್ಯ ಕೂಡ ಹೌದು. ಚುನಾವಣೆ ಹತ್ತಿರದಲ್ಲೇ ಇದೆ, ಹಾಗಾಗಿ ಚುನಾವಣೆಗೆ ನಾವೆಲ್ಲರೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಕೆಲವರು ಗಾಬರಿ ಆಗ್ಬೋದು, ಬಟ್ ನನಗಂತೂ ಚುನಾವಣೆ ಅಂತಂದರೆ ಎಲ್ಲಿಲ್ಲದ ಸಂತಸ ಅಂತಕ್ಕಂಥ ಮಾತನ್ನು ಕೂಡ ಪ್ರಧಾನಿ ಮೋದಿ ಅವರು ಆಡಿದ್ದಾರೆ. ಇದು ಕೊನೆಯ ದಿನ, ಲೋಕಸಭಾ ಅಧಿವೇಶನದ ಕೊನೆಯ ದಿನ. ಇದಾದ ನಂತರ ಇನ್ನು ಮುಂದಿನ ತಿಂಗಳು ಚುನಾವಣೆ ದಿನಾಂಕಗಳು ಕೂಡ ಘೋಷಣೆಯಾಗುತ್ತೆ. ಸದ್ಯದಲ್ಲೇ ಲೋಕಸಭಾ ಚುನಾವಣೆ ಕೂಡ ನಡೆಯುತ್ತೆ. ಅದಾದ ನಂತರ ಹೊಸ ಸರ್ಕಾರ ಬಂದು ಹೊಸ ಸಂವಿಧಾನ 18ನೇ ಲೋಕಸಭೆ ಅಸ್ತಿತ್ವಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಯಾರು ಸ್ಪೀಕರ್ ಆಗ್ತಾರೆ, ಯಾರು ಪ್ರಧಾನಿ ಆಗ್ತಾರೆ, ಯಾರು ವಿರೋಧ ಪಕ್ಷದ ನಾಯಕರಾಗ್ತಾರೆ, ಅದು ಸೆಕೆಂಡರಿ. ಬಟ್ ಈ 5 ವರ್ಷಗಳ ಕಾಲ ಲೋಕಸಭೆಯಲ್ಲಿ ನಡೆದಂತಹ ಎಲ್ಲ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಬಹಿಷ್ಕರಿಸಿದವರಿಗೆ ಪ್ರಧಾನಿ ಮೋದಿ ತಿರುಗೇಟನ್ನು ಕೊಟ್ಟಿದ್ದಾರೆ. ರಾಮ ಮಂದಿರದ ಬಗ್ಗೆ ಎಲ್ಲರೂ ಧೈರ್ಯ ತೋರಲಿಲ್ಲ. ರಾಮ ಮಂದಿರ ನಿರ್ಮಾಣದ ವಿಚಾರದಲ್ಲಿ ಧೈರ್ಯವನ್ನು ಯಾರು ಬೇಕಾದರೂ ತೋರಿಸ್ಬೋದಾಗಿತ್ತು. ಈ ಮಾತು ಈ ಹಿಂದೆನೂ ಬಂತು. ಬಿಜೆಪಿಯವರು ಕ್ರೆಡಿಟ್ ತಗೋತಾರೆ ಅಂದರೆ ನೀವೇ ಮಾಡಬೇಕಾಗಿತ್ತು, ಮೊದಲು ನೀವೇ ಕ್ರೆಡಿಟ್ ತಗೋಬೋದಾಗಿತ್ತು ಅಂತಕ್ಕಂಥ ಮಾತು ಕೂಡ ಕೇಳಿಬಂದಿತ್ತು. ಅದನ್ನೇ ಮಾರ್ಮಿಕವಾಗಿ ಮೋದಿ ಅವರು ಹೇಳಿದ್ದಾರೆ. ಯಾರ್ಯಾರು ಪ್ರಾಣ ಪ್ರತಿಷ್ಠಾಪನೆ ಬಹಿಷ್ಕಾರ ಮಾಡಿದ್ರು, ಈ ಎಲ್ಲ ವಿಚಾರಕ್ಕೂ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದಾರೆ. ತುಂಬ ಜನ ಧೈರ್ಯ ತಗೊಳ್ಳಿಲ್ಲ ಅಂತ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ನವದೆಹಲಿ ಪ್ರತಿನಿಧಿ ಶಬೀರ್ ಅವರಿಂದ ಪಡಿತಾ ಹೋಗೋಣ. ಶಬೀರ್, ತಮ್ಮ 40 ನಿಮಿಷಗಳ ಕೊನೆಯ ಸಂಸತ್ತು ಉದ್ದೇಶಿಸಿ ಭಾಷಣ ಏನು ಮಾಡಿದ್ರು ಪ್ರಧಾನಿ ಮೋದಿ ಅವರು, ಕೆಲವೊಂದು ವಿಚಾರದಲ್ಲಿ ಚಾಟಿ ಬೀಸಿದ್ದಾರೆ. ರಾಮ ಮಂದಿರ ವಿಚಾರ ಆಗಿರ್ಬೋದು, ಮುಂಬರುವ ಲೋಕಸಭಾ ವಿಚಾರಗಳಾಗಿರಬಹುದು. ಸೊ ಮಾತಿನ ವೈಖರಿ ಮತ್ತು ಅದು ಯಾರಿಗೆ ನಾಟಿತು ಅಂತಕ್ಕಂಥದ್ದು ಪ್ರಶ್ನೆ ಈಗ. ಅರವಿಂದ್, ಮುಖ್ಯವಾಗಿ ಈ ಭಾಷಣದಲ್ಲಿ ನಾವು ಕಂಡುಕೊಳ್ಬೇಕಾಗಿರುವಂತದ್ದು ಏನು ಅಂದ್ರೆ, ಈ ಒಂದು ಅವಧಿಯಲ್ಲಿ ಅಂದ್ರೆ 17ನೇ ಲೋಕಸಭೆ ಅವಧಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಮತ್ತೆ ಸರ್ಕಾರ ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಮಾಡಿದೆ ಅನ್ನುವಂಥದ್ದನ್ನ ಸದನದ ಮುಂದೆ ಮತ್ತೆ ದೇಶದ ಜನರ ಮುಂದೆ ತಂದಿಡುವಂತ ಪ್ರಯತ್ನವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಆರಂಭದಲ್ಲಿ ಅಂದ್ರೆ 2019ರಲ್ಲಿ ಸರ್ಕಾರ ಆಯ್ಕೆಯಾಗಿ ಬಂದ ಬಳಿಕ ಆ ದಿನದಿಂದ ಈ ದಿನದವರೆಗೂ ಕೂಡ ಯಾವ್ಯಾವ ಮಹತ್ವದ ಕಾನೂನುಗಳನ್ನ ದೇಶದಲ್ಲಿ ಜಾರಿ ಮಾಡಲಾಯಿತು, ಅದರಿಂದ ಜನರ ಜೀವನದಲ್ಲಿ ಆದಂತಹ ಬದಲಾವಣೆಗಳು ಏನು ಅನ್ನುವಂಥದ್ದನ್ನು ವಿವರಿಸುವಂತೆ ಕೆಲಸವನ್ನ ಮಾಡಿದ್ರು. ಮುಖ್ಯವಾಗಿ ಆರ್ಟಿಕಲ್ 370 ರದ್ದು ಮಾಡೋ ವಿಚಾರದಿಂದ ಹಿಡಿದು ಇತ್ತೀಚೆಗೆ ಮಂಡನೆಯಾದಂತಹ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ವರೆಗೂ ಕೂಡ ಅವರು ತಮ್ಮ ಭಾಷಣದಲ್ಲಿ ಒಳಪಡಿಸುವಂತ ಕೆಲಸವನ್ನ ಮಾಡಲಾಯಿತು. ಜೊತೆಗೆ ತ್ರಿವಳಿ ತಲಾಖಿನ ಬಗ್ಗೆ ಕೂಡ ಅವರು ಉಲ್ಲೇಖಿಸುವಂತ ಕೆಲಸವನ್ನ ಮಾಡಲಾಯಿತು. ವರ್ಷಾನುಗಂಟಲೆಯಿಂದಲೂ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳು ನಮ್ಮ ಕಣ್ಣೆದುರಿಗೆ ಇದ್ರೂ ಕೂಡ ನಾವು ಅದನ್ನ ಬಗೆಹರಿಸುವಂತ ಕೆಲಸವನ್ನ ಅಥವಾ ನಿರ್ಧಾರವನ್ನ ಯಾರು ಕೂಡ ಮಾಡಿರಲಿಲ್ಲ. ಆ ನಿಟ್ಟಿನಲ್ಲಿ ನಿರ್ಣಯಗಳನ್ನ ತೆಗೆದುಕೊಳ್ಳಲಿಕ್ಕೆ ಯಾರು ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಅಂತಹ ನಿರ್ಣಯಗಳನ್ನ ನಮ್ಮ ಸರ್ಕಾರ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿತು. ಇದರಿಂದ ಬಹಳಷ್ಟು ಜನರ ಜೀವನದಲ್ಲಿ ಬದಲಾವಣೆಗಳನ್ನ ಕೂಡ ನಾವು ಗಮನಿಸಿದೀವಿ ಅನ್ನುವಂತ ಮಾತುಗಳನ್ನ ಕೂಡ ಹೇಳಿದ್ರು. ಜಮ್ಮು ಕಾಶ್ಮೀರದಲ್ಲಿ 370 ರದ್ದಾದ ಬಳಿಕ ಭಯೋತ್ಪಾದನೆ ಚಟುವಟಿಕೆಗಳು ಸಾಕಷ್ಟು ಕಂಟ್ರೋಲ್ಗೆ ಬಂದಿರುವಂತದ್ದು. ಇವತ್ತು ಒಂದು ಟೂರಿಸಂ ಹಬ್ ಆಗಿ ಈಗ ಕಾಶ್ಮೀರ ಬದಲಾಗ್ತಾ ಇರುವಂತದ್ದು. ಅಲ್ಲಿ ಈಗ ಸದ್ಯಕ್ಕೆ ಭಯೋತ್ಪಾದನೆ ಸಾಕಷ್ಟು ನಿಯಂತ್ರಣದಲ್ಲಿದೆ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇದ್ರ ಜೊತೆಗೆ ಏನು ತ್ರಿವಳಿ ತಲಾಖನ್ನ ಕೂಡ ನಾವು ರದ್ದು ಮಾಡುವಂತ ಕೆಲಸವನ್ನ ಮಾಡಿದ್ವಿ. ಲಕ್ಷಾಂತರ ಮುಸ್ಲಿಂ ಸಹೋದರರು ಈಗ ಖುಷಿಯಿಂದ ತಮ್ಮ ಜೀವನ
ಜೀವನವನ್ನ ನಡೆಸ್ತಾ ಇದ್ದಾರೆ ಎನ್ನುವಂತ ಮಾತುಗಳನ್ನ ಕೂಡ ಅವರು ಹೇಳಿದ್ರು. ಇವತ್ತಿನ ಕಾಲಘಟ್ಟಕ್ಕೆ ಬೇಕಾದಂತ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅನ್ನು ಕೂಡ ನಾವು ತೆಗೆದುಕೊಂಡು ಬಂದಿದ್ದೀವಿ. ಭಾರತ ಒಂದು ವಿಭಿನ್ನವಾದಂತ ಕಲ್ಚರ್ ಇರುವಂತ ದೇಶ, ಬೇರೆ ಬೇರೆ ಸಮುದಾಯ ಪಂಗಡಗಳು ಧರ್ಮಗಳಿರುವಂತ ದೇಶ. ಹೀಗಾಗಿ ಭಾರತದ ದತ್ತಾಂಶ ಒಂದ್ ರೀತಿ ಗೋಲ್ಡ್ ಮೈನಿಂಗ್ ರೀತಿಯಂತದ್ದು. ಹೀಗಾಗಿ ಅದನ್ನ ರಕ್ಷಿಸಿರುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಅದರಿಂದ ಅಪಾಯಗಳು ಬರಬಾರ್ದು. ಹೀಗಾಗಿ ಡಿಜಿಟಲ್ ತಂತ್ರಜ್ಞಾನವನ್ನ ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಾವು ಒಂದಿಷ್ಟು ನಿಯಮಗಳನ್ನ ರೂಪಿಸಿದ್ದೀವಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಇದೆಲ್ಲವೂ ಕೂಡ ಆಡಳಿತಾತ್ಮಕ ವಿಚಾರಗಳಾದ್ರೆ, ಇನ್ನು ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಮುಖ್ಯವಾಗಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕೆಲವು ನಾಯಕರಿಗೆ ಅಥವಾ ಕೆಲವು ಜನರಿಗೆ ಒಂದು ಆತಂಕ ಅಥವಾ ಒಂದು ಗಲಿಬಿಲಿ ಇರುತ್ತೆ. ಆದ್ರೆ ನನಗೆ ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಆತಂಕಗಳಿಲ್ಲ. ಇನ್ಫ್ಯಾಕ್ಟ್ ನನಗೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಹೆಚ್ಚು ಆನಂದವಾಗುತ್ತೆ, ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕೆ ನನಗೆ ಪ್ರೇರಣೆ ಸಿಗುತ್ತೆ. ಯಾಕೆಂದ್ರೆ ಜನರು ನೀಡುವಂತಹ ಒಂದು ಮತ ಅಥವಾ ಅವರ ಅಭಿಪ್ರಾಯ ಏನಿದೆ ಅದು ಬಹಳಷ್ಟು ಮಹತ್ವದ್ದಾಗಿರುವಂಥದ್ದು. ಅವರು ಪ್ರತಿ ಬಾರಿಯೂ ಕೂಡ ಚುನಾವಣೆಯಲ್ಲಿ ಕೊಡುವಂತಹ ಫಲಿತಾಂಶ ಏನಿದೆ ಅದು ನನಗೆ ಮತ್ತಷ್ಟು ಹೆಚ್ಚು ಕೆಲಸ ಮಾಡಲಿಕ್ಕೆ ಶಕ್ತಿಯನ್ನು ಕೊಡುತ್ತೆ. ಹೀಗಾಗಿ ನಾನು ಚುನಾವಣೆಯನ್ನು ಹೆಚ್ಚು ಆನಂದಿಸುತ್ತೇನೆ ಮತ್ತೆ ಅವುಗಳಲ್ಲಿ ತೊಡಕೊಳ್ತೇನೆ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು. ಕಡೆಯಲ್ಲಿ ಅಂದ್ರೆ ಏನು ತಮ್ಮ ಭಾಷಣದ ಕಡೆಯಲ್ಲಿ ರಾಮ ಮಂದಿರ ವಿಚಾರವನ್ನ ಪ್ರಸ್ತಾಪಿಸುವಂತ ಕೆಲಸವನ್ನ ಮಾಡಲಾಯಿತು. ಮೊದಲಿಗೆ ನಾವು ನಿರೀಕ್ಷೆ ಮಾಡಿದ್ವಿ ತಮ್ಮ ಭಾಷಣದಲ್ಲಿ ಬಹುತೇಕ ರಾಮ ಮಂದಿರದ ವಿಚಾರ ಹೆಚ್ಚು ಚರ್ಚೆಯಲ್ಲಿ ಇರಬಹುದು ಅನ್ನುವಂತ ನಿರೀಕ್ಷೆಗಳಿತ್ತು. ಆದ್ರೆ ಅವರು ತಮ್ಮ ಭಾಷಣದ ಕಡೆಯಲ್ಲಿ ಮಾತ್ರ ರಾಮ ಮಂದಿರದ ಉಲ್ಲೇಖವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಬಹಳಷ್ಟು ನಿರೀಕ್ಷೆಗಳಿತ್ತು, ಬಹಳಷ್ಟು ದಶಕಗಳ ಕನಸಾಗಿತ್ತು. ರಾಮ ಮಂದಿರ ನಿರ್ಮಾಣ ಮಾಡುವಂತ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳಾಗಿರ್ಲಿಲ್ಲ. ಆದ್ರೆ ಸಾಂವಿಧಾನಿಕ ಚೌಕಟ್ಟಿನ ಒಳಗಡೆ ನಾವು ಮಂದಿರವನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ಮಾಡಿದೀವಿ. ಇದು ಒಂದ್ ರೀತಿ ಯಾವುದೋ ಒಂದು ಸಮುದಾಯ ಅಥವಾ ಧರ್ಮದ ವಿಚಾರ ಅನ್ನದೇ ಎಲ್ಲರ ಜೊತೆಗೆ ಎಲ್ಲರನ್ನ ಒಳಗೊಳ್ಳುವಿಕೆಯನ್ನು ಮಾಡ್ಕೊಳ್ಳೋ ಮೂಲಕ ಸಂವಿಧಾನದ ಚೌಕಟ್ಟಿನ ಒಳಗಡೆ ಈ ಒಂದು ಮಂದಿರ ನಿರ್ಮಾಣವನ್ನ ಮಾಡುವಂತ ಕೆಲಸ ಮಾಡಿದೀವಿ. ಇದು ಭವಿಷ್ಯದ ತಲೆಮಾರುಗಳು ಹೆಮ್ಮೆ ಪಡುವಂತ ಸಂಗತಿ ಎನ್ನುವಂತ ನಿಟ್ಟಿನ ಮಾತುಗಳನ್ನು ಕೂಡ ಅವರು ಆಡಿರುವಂತದ್ದು. ಇದ್ರ ಜೊತೆಗೆ ಏನು ಪಾರ್ಲಿಮೆಂಟ್ ನ ಈ ಅವಧಿಯಲ್ಲಿ ಆದಂತ ಕೆಲವೊಂದಿಷ್ಟು ಬದಲಾವಣೆಗಳು, ಹೊಸ ಪಾರ್ಲಿಮೆಂಟ್, ಈ ವಿಚಾರಗಳ ಬಗ್ಗೆ ಕೂಡ ಅವರು ಮಾತನಾಡಿದ್ರು. ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. आज राम मंदिर को लेकर के इस सदन ने जो प्रस्ताव पारित किया है वे देश की भावी पीढ़ी को इस देश के मूल्यों पर गर्व करने की संवैधानिक शक्ति देगा. ये सही है कि हर किसी में ये सामर्थ्य नहीं होता है कि ऐसी चीजों में तो कोई हिम्मत दिखाते हैं, कुछ लोग मैदान छोड़ के भाग जाते हैं, लेकिन फिर भी भविष्य के रिकॉर्ड को देखेंगे तो आज जो व्याख्यान वो हुए हैं, जो बातें रखी गई हैं, उसमें संवेदना भी है, संकल्प भी है, सहानुभूति भी है और सबका साथ सबका विकास के मंत्र को आगे बढ़ाने का उसमें तत्व भी है. यह देश बुरे दिन कितने ही क्यों न गए हो, हम भावी पीढ़ी के लिए कुछ न कुछ अच्छा करते रहेंगे. ये सदन हमें वो प्रेरणा देता रहेगा और हम सामूहिक संकल्प से, सामूहिक शक्ति से उत्तम परिणाम भारत की नौजवान पीढ़ी की आशा आकांक्षा के अनुसार करते रहेंगे. इसी विश्वास के साथ फिर एक बार आपका ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣದೊಂದಿಗೆ 17ನೇ ಲೋಕಸಭೆಯ ಕಲಾಪದ ಅವಧಿ ಇವತ್ತಿಗೆ ಮುಕ್ತಾಯ ಆಯಿತು. ಹಾಗೆ ನೋಡೋಕೆ ಹೋದರೆ ಇದು ಬಜೆಟ್ ಅಧಿವೇಶನ ಕೂಡ ಆಗಿತ್ತು. ಬಜೆಟ್ನಲ್ಲಿ ಲೇಖಾನುದಾನವನ್ನು ತಗೊಂಡಿದ್ದಾರೆ. ಇನ್ನು ಹೊಸ ಚುನಾವಣೆ ನಡೀಬೇಕು, ಹೊಸ ಸರ್ಕಾರ ಬರಬೇಕು. ಅದಾದ ನಂತರ ಸರ್ಕಾರ ಕಾನ್ಸ್ಟಿಟ್ಯೂಟ್ ಆದ ನಂತರ ಮತ್ತೆ ಕಲಾಪಗಳೆಲ್ಲವೂ ಕೂಡ ಆರಂಭ ಆಗುತ್ತೆ.